ನಿಪುಣ. ಸರಿ ಹೇಳು, ನೀನು ಪುಣ ಅಂತ ಹೇಳು. ಇಲ್ಲ ನೀ ನಿಪುಣ. ಆದ್ದರಿಂದ ಅವರೊಳಗೆ ಪಾಂಡವ ಪಂಚಕರೊಳಗಿನ ಐಕಮತ್ಯವನ್ನು ಭೇದಿಸಿ ಗಯನನ್ನು ತರುವುದಕ್ಕಾಗ್ತದೆ ನೋಡ್ಬೇಕು. ಒಂದು ವೇಳೆ ಅದಕ್ಕೆ ಒಪ್ಪದಿದ್ರೆ ಮತ್ತೆ ಉಳಿದದ್ದೊಂದೇ. ಯಾವುದು? ದಂಡ. ಎಂತದ್ದು ಅಲ್ಲವೋ? ದಂಡ ಪ್ರಯೋಗ ಅಲ್ವೇ? ಹೊಡೆಯುವುದಕ್ಕಾಗುವಾಗ ಅವರಿಗೆ ಹೊಡೆಯಲಿಕ್ಕೆ ನಾನಿದ್ದೇನೆ. ನಾನು ಆ ಸ್ಥಿತಿಗೆ ಬರಬೇಕಾದ್ರೆ ಈ ಚತುರೋಪಾಯವನ್ನು ಬಳಸಿದ್ದೇನೆ ಅಂತ ಆಗುವುದಕ್ಕೆ ಈ ಮೂರನ್ನು ವಿಫಲ ಆಗುವ ಹಾಗೆ ನೀನು ಪ್ರಯೋಗಿಸಬೇಕು. ಅದು ಮಾಡ್ತೇನೆ. ನಾನು ಒಂದ್ ಜಾತಿ ಹೋದ್ರೆ ಕೆಸರಿನಲ್ಲಿ ನೀರಲ್ಲಿ ಮುಯಿಡು ಮೀನು ಹೋದಾಗೆ ಕಲಕ್ಕೆ ಬರುದು. ಕಲಕ್ಕೆ ಬರಬೇಕು. ಮತ್ತೆ ನಾನು ನೋಡ್ಲಿಕ್ಕೆ ಹೀಗಿದ್ದೇನೆ ಅಂತ ಯಾರುಕ ಸಂಧಾನ ಮಾಡಿ ವಿಫಲ ಆಯ್ತು ಅಂತಾಗಬೇಕು. ಇಷ್ಟ ಆದ ಮೇಲೆ ಅವನಿಗೆ ಪೆಟ್ಟು ಹೊಡೆಯುವಾಗ ಸ್ವಾಮಿಯವರು ತಪ್ಪಿಲ್ಲ ಅಂತ ಆಗಬೇಕು. ಅಷ್ಟಲ್ವಾ? ಏನು ಅದರ ಬಗ್ಗೆ ಯೋಚನೆ ಮಾಡಬೇಕಾದ ಅಗತ್ಯವೇ ಇಲ್ಲ. ನಾನು ಹೋದ್ರೆ ಪೆಟ್ಟು ಹಾಗೆ ಆಗ್ತದೆ. ಇದೇನಿದು? ಇದು ಪತ್ರ. ಇದರಲ್ಲಿ ನಿನಗೆ ಓದಲಿಕ್ಕಲ್ಲ, ಅವ ಓದಲಿಕ್ಕೆ. ಇದನ್ನು ಅವನಿಗೆ ಕೊಟ್ಟು ನಾನು ಹೇಳಿದ್ದು ಮಾಡಬೇಕು. ನನ್ನ ವಿಚಾರವನ್ನು ಸಂಕ್ಷಿಪ್ತವಾಗಿ ಇದರಲ್ಲಿ ಬರೆಯಲ್ಪಟ್ಟಿದೆಯೋ? ಇಲ್ಲ, ನಿನ್ನ ವಿಚಾರ ನಿನ್ನ ನೋಡಿದ ಮೇಲೆ ಮತ್ತೆ ಯಾರು ಬರೆಯುವುದೇ ಬೇಡ, ನೋಡಿದ್ರೆ ಗೊತ್ತಾಗ್ತದೆ. ಹೌದಾ? ಅದರಲ್ಲಿ ನನ್ನ ವಿಚಾರವನ್ನು ನಾ ಹೇಳುವುದಕ್ಕಿದ್ದದನ್ನು ಬರೆದಿದ್ದೇನೆ. ಅದು ಓದುತ್ತಾನೆ. ಓದಿದ ಮೇಲೆ ನಿನ್ನ ಉಪಾಯ ಪ್ರಯೋಗ ಆಗಲಿ. ಅದರಲ್ಲಿ ನಾನೀಗ ಹೇಳಿದ್ದೆ ಬರ್ದದ್ದು. ಅದನ್ನು ಅವನಿಗೆ ಅರ್ಥ ಆಗುವ ಹಾಗೆ ವಿವರಿಸಬೇಕು. ಬೀಳುವುದೇ ಅಂತ ಆಗದೆ ನೀವು ಹೊರಡ ಕೂಡ. ನಾನು ಹೋದ್ಮೇಲೆ 4 ಬಿದ್ದೇ ಬೀಳ್ಬೇಕು. ನಾನು ನೋಡ್ಲಿಕ್ಕೆ ಮಾತ್ರ ಹೀಗೆ. ಹೌದು, ಹೊಡೆದ್ರೆ ಒಮ್ಮೆ ನೋಡ್ಬೇಕು. ಹೊಡೆದ್ರೆ ಅದು ಹೊಡೆದ ಮೇಲೆ ನಿನ್ನೊಮ್ಮೆ ನೋಡ್ಬೇಕು. ಹೌದಾ? ಹೊಡೆದ ಮೇಲೆ ಒಮ್ಮೆ ನೋಡ್ಬೇಕು. ತಲೆ ಬಿಸಿ ಮಾಡಬೇಡ, ನಿಶ್ಚಿಂತೆಯಿಂದ ಹೋಗಿ ಮಲಗಿ. ನೀನು ನಿನ್ನನ್ನು ನಂಬುತ್ತೇನೆ. ನಾಳೆ ಮಾತ್ರ ಇರುವುದು. ನಾಳೆ ಸಂಜೆಯೊಳಗೆ ಕೆಲಸ ಮುಗಿಬೇಕು. ನಂಬಿದವರಿಗೆ ಇಂಬು ಕೊಡ್ತೇನೆ. ಹೋಗು. ಈ ಸಲ ಏನಾದ್ರು ಹೋಗಿ ಇವರಿಗೆಲ್ಲ ಸಂಕಟ ಬಂದಾಗ ವೆಂಕಟರಮಣ ಎನ್ನುವ ಹಾಗೆ ಕೊನೆಯ ಕಾಲದಲ್ಲಿ ನನ್ನ ನೆನಪಾದದ್ದು. ಮೊದಲೇ ನನ್ನನ್ನು ಕರೀತಿದ್ರೆ ಪ್ರಸಂಗ ಇಲ್ಲಿಗೆ ಮುಗೀತಿತ್ತಲ್ವಾ? ಇದರಲ್ಲಿ ನಿಜವಾಗಿ ಇವನೇ ನನಗೆ ತುಂಬ ಸಲ ಅಪಮಾನ ಮಾಡಿದ್ದು. ಸ್ವಾಮಿ ನೋಡಿ, ನಾನು ಹೇಳಬೇಕಾ ನಿಮಗೆ? ಹೇಳಿದ್ರೆ ಬೇಸರ ಆಗ್ತದೆ. ನಾವು ಬೇರೆ ಯಾರನ್ನೋ ತಂದು ಇಲ್ಲಿ ದೊಡ್ಡ ಜನ ಮಾಡುವುದಲ್ಲ, ನಮ್ಮಲ್ಲಿದ್ದವರನ್ನೇ ನಾವು ದೊಡ್ಡ ಜನವನ್ನಾಗಿ ಮಾಡಬೇಕು. ಅದು ನಮ್ಮ ಸಾಧನೆ ಅಂತ ಹೇಳುದು. ನಾವು ತಗೊಂಡೋಗಿ ಪಕ್ಕದ ಮನೆಯವರ ಗಿಡಕ್ಕೆ ಒಂದಿಷ್ಟು ನೀರು ಗೊಬ್ಬರ ಹಾಕಿದ್ರೆ ಅದರಲ್ಲಿ ಫಲ ಬಿಡುವುದನ್ನು ಅವರೇ ಕೊಯ್ಕೊಂಡು ಹೋಗ್ತಾರೆ. ಅದನ್ನೇ ನಮ್ಮ ಗಿಡದಲ್ಲಿ ಹಾಕಿ ಬೆಳೆಸಿದ್ರೆ ಆ ಫಲ ನಮಗೆ ತಿನ್ನಲಿಕ್ಕೆ ಸಾಧ್ಯ ಆಗ್ತದೆ. ಇವರೆಲ್ಲ ಪಕ್ಕದ ಮನೆಯವರನ್ನು ಬೆಳೆಸಲಿಕ್ಕೆ ಹೋಗುವ ಇವೆಲ್ಲ ಹೇಳಿದ್ರೆ ಬೇಸರ ಆಗ್ತದೆ. ನಿಜವಾಗಿ ಹೇಳುದಿದ್ರೆ ಇವನ ಜೊತೆಯಲ್ಲಿ ಹೋಗುವಾಗ ಎಲ್ಲ ದಾರಿಯಲ್ಲಿ ಹೋಗುವವರು ನಮಸ್ಕಾರ ಅನ್ನೋದು. ನಾನು ನನಗೆ ಅಂತೇಳಿ ಹೀಗೆ ನಿಲ್ಲುದು, ಅವರು ಹೀಗೆ ಮಾಡುದು, ಕೊನೆಗೆ ಇವ ಮಂಡ್ಯವರೆಗಾಗಿ ಹೀಗೆ ಮಾಡುದು. ಇವತ್ತು ಹಾಗಲ್ಲ, ರಾಜಬೀದಿಯಲ್ಲಿ ಹೋಗುದಿಲ್ಲ. ನಾನು ಒಳದಾರಿಯಲ್ಲಿ ಹೋಗುತ್ತೇನೆ. ಕುದುರೆಯ ವಾಜಿಯನ್ನು ನಾನೇ ಹಿಡಿಯುದು, ನಾನೇ ಕೃಷ್ಣನಾಗಿ ಹೋಗ್ತೇನೆ. ಕೃಷ್ಣನಾಗಿ ಅಲ್ಲ, ನಾನೇ ಇವತ್ತು ನಾನಾಗಿ ಹೋಗಿದ್ದೇನೆ. ಸಿಕ್ಕಿದವರಿಗೆಲ್ಲ ನಮಸ್ಕಾರ ಕೊಡ್ತಾ ನೀಲ ಬೀಳವಾದ ಕಿಕ್ಕಟ್ಟಿನ ಕಟಾರಿಯನ್ನು ಧರಿಸಿಕೊಂಡಿದ್ದೇನೆ. ತವಸ್ಥಾನ ಶಿರಸ್ತ್ರಾಣಾದಿಗಳನ್ನು ಧರಿಸಿಕೊಂಡಿದ್ದೇನೆ. ನಾನು ಹೋಗುವುದು ಎಲ್ಲಿಗೆ? ನಮ್ಮ ವೈರಿ ಪಡೆಗೆ ಅಲ್ವೇ? ಹಾಗಾಗಿ ಬಹಳ ಎಚ್ಚರದಲ್ಲಿ ಇರಬೇಕು. ಹೋಗುವ ಪರಿ ಹೇಗೆ? ನಿನಗೆ ಕಾಣ್ತಾನೆ ಇಲ್ವಾ? ಯಾರದ್ದು ಹೇಳು? ನಿನ್ಗೆ. ನನ್ನದು ಕಾಣುದು ಹೇಗೆ? ನನ್ನದೇ ನನಗೆ ಕಾಣುದು. ಕನ್ನಡಿ ಮುಂದೆ ಇಟ್ಕೊಳ್ಬೇಕು. ಕನ್ನಡಿ ಇಲ್ಲಲ್ಲ ಈಗ. ನಿನ್ನ ಮುಖ ಏನು ನನ್ನ ಕಾಲಡಿಗೆ ಬಿದ್ದು ಸಾಹಿತ್ಯ ಅಂತ ಹೇಳಿ ನಿನ್ನ ಅಮ್ಮನ ಹರಕೆ ಉಂಟಾ? ಏನು ಕಾಲಡಿಗೆ ಬಿದ್ದು ಸಾಹಿತ್ಯ? ಅಲ್ಲ, ಇತ್ತೀಚೆಗೆ ಈಗ ನನ್ನನ್ನು ಕಾಣ್ಲಿಕ್ಕೆ ಬರುವವರು ಜನ ಹೆಚ್ಚಾಗಿದ್ದಾರೆ. ಇದು ಯಾರು ಇವ ಬಂದವ ಅಂತ ನೋಡುದು. ನನ್ನ ಪರಿಚಯ ನಿನಗಿಲ್ಲ, ಯಾರು ಅಂತ ಗೊತ್ತಾಗಲಿಲ್ಲ. ಈ ರಭಸ ನೋಡುವ. ನನ್ನ ರಭಸವೇ ಹಾಗೆ, ವೇಗವೇ ಹಾಗೆ. ನಾನು 60-70ರಲ್ಲಿ ಹೋಗುದಲ್ಲ, 120, 180ರಲ್ಲಿ ಹೋಗುದು. ಹೌದಪ್ಪ, ಈಗ 120 ಆಗಬೇಕಾದ್ರೆ 60 ದಾಟಬೇಡ. ಮತ್ತೆ ದಾಟಿಯೇ ಬಂದದ್ದು ನಾನು. ಯಾರು ಹೇಳಿದ 60 ದಾಟಲಿಲ್ಲ ಅಂತ ಹೇಳಿ? ನನಗೆ ನೋಡುವಾಗ ನಿನ್ನನ್ನು 60 ದಾಟಿದಾಗ ಕಾಣುದಿಲ್ಲ. ಹಾಗೆ ಹೇಳಿ ನನ್ನನ್ನೆಲ್ಲ ಕೊಂದದ್ದು ಎಲ್ಲರೂ. ಹೌದು, ಎಲ್ಲರೂ ಹಾಗೆ ಹೇಳ್ತಾರೆ. ಹೇಳಿದ ವಿಷಯ ನಾನು. ಹಾಗಿದ್ರೆ ನಾನು ಹೇಳಿದ್ದು ಸರಿ ಉಂಟು. ಎಲ್ಲಿ ಬಿಡಿ. ಇಲ್ಲಿ ಅಜೀರ್ಣ ಅಂದ್ರೆ ಯಾರ? ಅಜೀರ್ಣ ಅಂದ್ರೆ ಯಾರು? ತಿಂದದ್ದು ಕರಗದೆ ಇದ್ದವರು ಅಜೀರ್ಣ. ತಿಂದದ್ದು ಕರಗದೆ ಇದ್ರೆ ಅಜೀರ್ಣ. ಇಲ್ಲಿ ಹೆಸರಿದ್ದವ ಯಾರು? ಅಜೀರ್ಣ ಅಂತ ಯಾರಿಗೂ ಹೆಸರಿಲ್ಲ. ಮತ್ತೆ ಅವನುಂಟು ಅರ್ಜುನ ಅಂತ
ಮೊದಲಾಗಿನಿಂದ ಪ್ರಾರಂಭ ಮಾಡಿದೆ. ಇಟ್ಟಿಗಿಟ್ಟಿ ಯಾರು? ಕಿರೀಟಿ. ನನ್ನನ್ನು ವಿಮರ್ಶೆ ಮಾಡಬೇಡ, ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಸಾಕು. ಒಂದಲ್ಲ, ನಿಜವಾಗಿ ಹೌದು. ನಿನ್ನನ್ನು ನಾನು ಮಾಡಿದ್ರೆ ಮತ್ತೆ ಇನ್ನು ಬೇರೆ ಯಾರನ್ನು ಮಾಡುದು? ಇಲ್ಲಿ ಗಾಂಧೀಜಿ ಯಾರ? ಗಾಂಧೀಜಿ ಯಾರ? ಅದು ಯಾರೋ ಮಹಾತ್ಮ ಇರ್ಬೇಕು. ನನ್ನ ಹತ್ರ ಸೀಂತ್ರಿ ಮಾತಾಡುದು ಬೇಡ. ಮತ್ತೆ ಎಂತದ ಅದು? ಯಾರು? ಗಾಂಧಿ. ಗಾಂಧಿ. ಕಲಿ ಬರ್ತಾನ? ಕಲಿ ಬರ್ತಾನ? ಕಲಿ ಪಾರ್ಥನ? ಕಲಿ ಬರ್ತಾನ? ಕಲಿ ಬರ್ತಾನ? ಅದಲ್ಲ, ನಾನು ಇಲ್ಲಿ ಕುಂಟಿಸುತ್ತ ಯಾರು? ಕುಂಟಿಸುತ್ತ ಯಾರು? ನೋಡಿದ್ರೆ ನಿನ್ನ ಹಾಗೆ ಕಾಣ್ತಿದ್ದೆ. ನನ್ನ ಮಾತನ್ನು ವಿಮರ್ಶೆ ಮಾಡಬೇಡ, ಸರಿಯಾದ ಉತ್ತರ ಕೊಡು. ಅಲ್ಲ, ಕುಂಟಿ ಮಗ ನೀನೇ ಆಗಿರ್ಬೇಕಷ್ಟೇ. ಅದೇ ನಾವೆಲ್ಲ ಕುಂಟಿಯ ಮಕ್ಕಳ. ನಿಮ್ಮ ತಾಯಿಗೊಂದು ಹೆಸರು ಅಂತಾರ? ಕುಂತಿ ದೇವಿ. ಇಲ್ಲಿ BMS ಯಾರು? BMS ಯಾರು? BMS ಓ, ಬೀಭತ್ಸು. ಬೀಭತ್ಸು. ಇನ್ನು ಬೇರೆ ಏನಾದ್ರೂ ಅಕ್ಷರ ಬದಲಿಸಬೇಡ. ಒಳಗೊಂದು ಹೆಸರು ಉಂಟಂತಲ್ಲ, ಒಳ ಹೆಸರು ಬೇರೆ ಉಂಟಂತಲ್ಲ. ಗೋಡ್ಕೇಶ್ ಎಂತದ್ದು? ಗುಡಾಕೇಶ. ಗುಡಾಕೇಶ. ಅದೇ ನಾನೇನು ಹೇಳಿದ್ದು? ಅಷ್ಟು ಹೆಸರನ್ನು ನೀನು ಒಬ್ಬನೇ ಇಟ್ಕೊಂಡ್ರೆ ಇನ್ನು ಮುಂದೆ ಹುಟ್ಟುವ ಮಕ್ಕಳಿಗೆ ಹೆಸರಲ್ಲಿಂದ ತರುವುದ? ನಿಮ್ಗೆ ಖುಷಿ ಅಲ್ಲ? ಈಗ ಹುಟ್ಟಿದ ಮಕ್ಕಳಿಗೆಲ್ಲ ಹೊಸ ಹೆಸರೇ ಆಗಬೇಕು ಅಂತ ನಿನ್ನಿಂದ ಏನಾದ್ರೂ ಹರಕೆ ಉಂಟು? ಹಳೆ ಹೆಸರು ಇಡಬಾರ್ದು. ಹರಕೆ ಅಲ್ಲ ಬೇಡ. ಹಾಗಾದ್ರೆ ಅರ್ಜುನ ನೀನೇ ಪುರುಷೋತ್ತುಂಟ? ಪುರುಷೋತ್ತುಂಟ ಯಾವುದಕ್ಕೆ? ಪುರುಷೋತ್ತುಂಟ ನಾಳೆಯ ತನಕ ಯಾವುದಕ್ಕೆ ಅವಕಾಶ ಇಲ್ಲ, ಒಪ್ಪಿಕೊಂಡದ್ದೇ. ಅದೇ ಸಮಸ್ಯೆ. ಪುರುಷೋತ್ತುಂಟ ಯಾವುದಕ್ಕ? ಪುರುಷೋತ್ತುಂಟು. ಪುರುಷೋತ್ತುಂಟು ಸಮಯ ಉಂಟು. ಪುರುಷೋತ್ತಿಗೆ ನಿನಗೇನಾದ್ರೂ ಬರುವಾಗ ತುರಿಕೆ ಗಿಡ ತಾಕಿದ ಯಾಕೆ ನಿಂಗೆ ಆಗುದಂತ? ನನಗೆ ಸೆಕೆ ಇವತ್ತು ಹೆಚ್ಚಿದೆಯಲ್ಲ, ಅದಕ್ಕೆ ಜಾಸ್ತಿ ಆಗಲಿಕ್ಕೆ ಬೆಳೆಯುತ್ತೆ. ಪುರುಷೋತ್ತುಂಟ? ಪುರುಷೋತ್ತುಂಟ ಇದ್ರೆ ಹಿಡಿಯುವ ಮನಸ್ಸುಂಟ? ಏನನ್ನು ಹಿಡಿ. ಎಂತದ್ದು ಇದು? ಇದು ಹರಿಗೊಟ್ಟ ಓಲೆ. ಇದು ಯಾರು? ಹರಿಗೊಟ್ಟ ಓಲೆ. ಉತ್ತರ ಜರೂರು. ಉತ್ತರ ಜರೂರು. ತಡ ಮಾಡುವಷ್ಟು ಪುರುಷೋದಿಲ್ಲ. ಅಲ್ಲ, ಉತ್ತರ ಓದಿ ನೋಡಿ ಆಗಬೇಡ. ಓದಿ ನೋಡಿ ಉತ್ತರ ಜರೂರು. ಇಲ್ಲಿ ಕೂಡ ಹರಿಗಡುಗಿದ ಪತ್ರಿಕೆಯು ಶ್ರೀಹರಿ. ಹರಿಗಡುಗಿದ ಪತ್ರಿಕೆಯು ಶಿರದಲ್ಲಿ ಧರಿಸುತ್ತ ಕಲಿಪಾರ್ಥನು ಭಕ್ತಿಯೊಳು ಹರಿಪದ ಯುಗಮವು ನೆನೆಯುತ್ತ ಹರಿಪದ ಯುಗಮೋ ನೆನೆಯುತ್ತ ಬರೆದು ಕಡೆಯ ಓದಿದರ ಸಭೆಯನ್ನು ಹರಿಕಳುಗಿಸಿದ ಪತ್ರಿಕೆಯೋ ಶಿರದಲ್ಲಿ ಧರಿಸುತ್ತ ಕಲಿಪಾರ್ಥನು ಭಕ್ತಿಯೊಳು ಹರಿಪದ ಯುಗಮು ನೆನೆಯುತ್ತ ಬರೆದೊಕ್ಕಣೆಯ ಓದಿದನ ಸಭೆಯೊಳು ಮುದದಿ ಹರಿಕಳುಹಿಸಿದಂತಹ ಲೇಖನ, ಹರಿಯಿಂದ ಕಳುಹಿಸಲ್ಪಟ್ಟದ್ದು ಏನೇ ಆಗಲಿ ಅದು ಪರಮ ಪ್ರಸಾದ ಅನ್ನುವಂತಹ ಭಾವ ನಮ್ಮ ಅಂತರಂಗ. ಆದ್ದರಿಂದಲೇ ಗೌರವದಿಂದಲೇ ಅದನ್ನು ಶಿರದಲ್ಲಿ ಧರಿಸಿ ಹರಿಪಾದಯುಗಳವನ್ನೇ ಧ್ಯಾನಿಸಿ ದೌಮ್ಯಾದಿಗಳು ಸೇರಿದಂತಹ ಈ ತುಂಬಿದ ಸಭೆಯಲ್ಲಿ ಈ ಲೇಖನದಲ್ಲಿ ಏನಿದೆ ಅದನ್ನು ವಾಚಿಸುವುದಕ್ಕೆ ಮುಂದಾಗ್ತೇನೆ. ನೇಮವನ್ನು ನೆರೆಬಿಡಿದು ಚಿತ್ತವಿದು ಪಾರ್ಥ ನೇಮವನ್ನು ನೆರೆಬಿಡಿದು ಚಿತ್ತವಿದು
ಪಾರ್ಥ ಸುಪ್ರೇಮದಿಂದ ಸಕಲ ಜಗವ ನಿರ್ಮಿತಿ ಸಲಹುವ ಮಹಾಪುರುಷ ಪರಮಾತ್ಮ ಸ್ವರೂಪನಿಂದ ಪರೋಕ್ಷದಿಂದರಿವುದು ಪರೋಕ್ಷದಿಂದ ಅರಿವುದು